ಸಬ್ಸ್ಕ್ರಿಪ್ಷನ್ ಮಾಡೋದನ್ನು ಮರಿಬೇಡ್ರಿ. ನಾವು ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಿಮಗೆ ಹೇಳಬೇಕಂದ್ರೆ, ತಾವು ಭಾಳಷ್ಟು ಜನ ನಾನಿರ್ಬೋದು ಮತ್ತು ಭಾಳಷ್ಟು ಜನ ಮೊದಲು ಯೂಟ್ಯೂಬ್ ನೋಡೋ ಪ್ರಾರಂಭ ಈ ಸಬ್ಸ್ಕ್ರಿಪ್ಷನ್ ಅಂದರೆ ಏನಂತ ಯಾರಿಗೂ ಗೊತ್ತಿದ್ದಿಲ್ಲ. ಸಬ್ಸ್ಕ್ರಿಪ್ಷನ್ ಅಂದರೆ ಏನೋ ಇದು ವಿಶೇಷವಾಗಿ ನಮ್ಮ ಫೀಸ್ ಕಟ್ಟಾಗುತ್ತಾ ಹೀಗೆ ಅಂತ ನಾನು ಭಾವಿಸಿದ್ದೆ. ಭಾಳಷ್ಟು ಜನ ತಾವು ಇದೇ ರೀತಿ ಭಾವಿಸಿರ್ತೀರಿ. ಆದರೆ ಸಬ್ಸ್ಕ್ರಿಪ್ಷನ್ ಮೇಲೆ ಬಟನ್ ಕ್ಲಿಕ್ ಮಾಡೋದ್ರಿಂದ ಯಾವುದೇ ರೀತಿ ಫೀಸ್ ಕಟ್ಟಾಗೋದಿಲ್ಲ ಅಂತಂದು ಭಾಳಷ್ಟು ಜನ ವಿಡಿಯೋಗಳಲ್ಲಿ ಇವೆಲ್ಲ ಹೇಳಿದ್ದಾರೆ. ಮತ್ತು ನಾನು ನಿಮ್ಗೆ ಅದನ್ನೇ ಹೇಳ ಬಯಸ್ತೀನಿ. ಇವೆಲ್ಲ ನಮ್ಮ ವಿಡಿಯೋಗಳಲ್ಲಿ ನಾವು ವಿವಿಧ ರೀತಿಯ ಪದಾರ್ಥಗಳನ್ನೆಲ್ಲ ಮಾಡೀವಿ. ಯಾವುದಂದರೆ ಒಂದು ಈ ಪದರ್ ಚಪಾತಿ ಇರ್ಬೋದು, ಅಥವಾ ಡಾಬಾ ಸ್ಟೈಲ್ ಪನ್ನೀರ್ ಇರ್ಬೋದು, ಅಥವಾ ಪಾಲಕ್ ಪನ್ನೀರ್ ಇರ್ಬೋದು, ಮತ್ತು ಬೆಲ್ಲದ ಗುಳಂಬ ಅಥವಾ ಇದು ನೆಲ್ಲಿಕಾಯಿ ಮೊರಬ್ಬ ಅಂತಂತಾರೆ ಅದಕ್ಕೆ. ಅದೇ ರೀತಿ ಈಗಲೇ ಮತ್ತು ಕ್ಯಾಬೇಜ್ ಪಲ್ಯ ಮತ್ತು ಇದೇ ರೀತಿ ವಿವಿಧ ಪದಾರ್ಥಗಳನ್ನ ನಾವು ಮಾಡ್ತಾಯಿದ್ವಿ. ಮತ್ತು ಮುಂದಿನ ಬೇರೆ ಬೇರೆ ವಿಡಿಯೋಗಳನ್ನು ನಾವು ನಿಮಗೆ ಮಾಡಿಬಿಡ್ತೀವಂತೆ. ತಾವು ಇದ್ರ ಬಗ್ಗೆ ತಮಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಅದೇ ರೀತಿ ಡೊಣ್ಗಾಯಿ ಮೆಣ್ಸಿನ್ಕಾಯಿ ಇವೆಲ್ಲ ಮಾಡಿದ್ವಿ ನಾವು ನಿಮಗೆ. ಈ ಡೊಣ್ಗಾಯಿ ಮೆಣ್ಸಿನ್ಕಾಯಿನ ವಿಶೇಷ ಮನೇಲಿ ಹೆಂಗಿರುತ್ತೆ ಅದೇ ರೀತಿ ಮಾಡಿದ್ವಿ. ಮತ್ತು ಕ್ಯಾಬೇಜ್ ಪಲ್ಯ ಸಾದಾ ಸೀದಾ ಕ್ಯಾಬೇಜ್ ಪಲ್ಯ ಪ್ರತಿಯೊಬ್ಬರು ಕಟ್ಕೊಂಡು ಡಬ್ಬಿ ಕಟ್ಕೊಂಡು ಹೋಗಿರ್ತೀರಿ, ವಿಶೇಷ ಮನೆಗೆ ತಯಾರು ಮಾಡಿರ್ತೀರಿ. ನಾವು ಈ ರೀತಿ ಮಾಡಿಬಿಟ್ಟಿವಿ. ಇದನ್ನು ವಿಶೇಷವಾಗಿ ಹೆಚ್ಚು ನಮ್ಮ ತಾಯಿ ಮಾರ್ಗದರ್ಶನ ಒಳಗೆ ನಾವು ಗಂಡು ಮಕ್ಕಳು ಮಾಡ್ತೀವಿ ಅನ್ನೋದು ವಿಶೇಷ. ಇದನ್ನು ನಿಮಗೆ ಏನಾದರೂ ಸಲಹೆ ಸೂಚನೆ ಇದ್ದರೆ ದಯವಿಟ್ಟು ಕೊಡ್ಬೋದು. ಈಗಾಗಲೇ ನಾವು ಬಾಳೆ ಎಲೆ ಒಳಗೆ ಊಟ ಬಡಿಸೋದನ್ನ ಇರ್ಬೋದು, ಬಾಳೆ ಎಲೆ ಊಟ ರುಚಿಕಟ್ಟಾದಂಥ ಎಲ್ಲ ಪದಾರ್ಥಗಳು ಮಾಡಿದ್ದನ್ನು ನಾವು ಬಿಟ್ಟಿವಿ. ಮತ್ತು ಇನ್ನು ಮುಂದೆ ಕೂಡ ನಾವು ಬೇರೆ ಬೇರೆ ಹಬ್ಬ ಹರಿದಿನದಲ್ಲಿ ಬರುವಂಥ ವಿವಿಧ ಪದಾರ್ಥಗಳ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ತಾವು ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟರೆ ಭಾಳ ಚಲೋ ಆಗುತ್ತೆ. ತಾವು ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಾನು ಮತ್ತೆ ನಿಮ್ಮ ಕೈಲಿ ಕೇಳ್ಕೊತೀನಿ. ಭಾಳಷ್ಟು ಮಂದಿ ಅಕ್ಕ ತಂಗಿದ್ರು ತಾವು ನೋಡಿರ್ತೀರಿ ಇದನ್ನು, ಆದರೆ ಯಾರೂ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಹಾಗೆ ಹೋಗ್ತೀರಿ. ಇನ್ನು ನಮ್ಮ ಹುಡುಗರಿಗಂತೂ ಹೇಳೋ ಅವಶ್ಯಕತೆ ಇಲ್ಲ. ಅವರು ನೋಡಿರ್ತಾರೆ, ಮುಂದೆ ಹೋಗ್ತಾರೆ. ಅವ್ರಿಗೆ ಯಾವಾಗ ತಿಳಿದಾವೆ ಸಬ್ಸ್ಕ್ರಿಪ್ಷನ್ ಮಾಡ್ತಾರೆ ಅಂತ ಗೊತ್ತು ನಮಗೆ. ಆದರೆ ಭಾಳಷ್ಟು ಜನ ನೀವು ಅಕ್ಕ ತಂಗಿದ್ರು ಏನಿರ್ತೀರಲ್ಲ, ನೀವು ನೋಡ್ತೀರಿ ಇದನ್ನು. ಆದರೆ ನೀವು ಸಬ್ಸ್ಕ್ರಿಪ್ಷನ್ ಮಾಡೋದು ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಗೊತ್ತಿದ್ದವರು ನೋಡಿದ್ರೆ ಹಾಗೆ ಹೋಗ್ಬೇಡ್ರಿ. ಗೊತ್ತಿಲ್ಲದವ್ರು ಇನ್ಮೇಲೆ ಅದು ಸಬ್ಸ್ಕ್ರಿಪ್ಷನ್ ಮಾಡಿರಿ ಎಂದು ತಮ್ಮಲ್ಲಿ ನಾನು ವಿಶೇಷವಾಗಿ ಇನ್ನು ವಿನಯಪೂರ್ವಕವಾಗಿ ಕೇಳ್ಕೊತೀನಿ. ತಾವು ಇದನ್ನು ದಯವಿಟ್ಟು ಅದನ್ನು ಗಮನಿಸ್ತೀರಿ ಅಂತ ಅನ್ಕೋತೀನಿ. ಮತ್ತು ಇದನ್ನು ಎಲ್ಲ ಕಡೆ ತಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ಕೋತೀರಿ ಅನ್ಕೋತೀನಿ. ಮುಂದೆ ನಾವು ವಿವಿಧ ರೀತಿಯ ಇದನ್ನು ವೀಡಿಯೋಗಳನ್ನ ಮಾಡಿ ಹಾಕಲಿಕ್ಕೆ ತಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಸಹಾಯ ಆಗುತ್ತೆ. ಇದರಿಂದ ತಮಗೆ ಯಾವುದೇ ರೀತಿಯ ಫೀಸ್ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ. ಹೀಗಾಗಿ ತಾವು ಇದನ್ನು ನನ್ನ ಈ ವಿನಂತಿಯನ್ನು ತಾವು ಗಮನಿಸ್ತೀರಿ ಅನ್ಕೋತೀನಿ ಮತ್ತು ತಾವು ಸಬ್ಸ್ಕ್ರಿಪ್ಷನ್ ಮಾಡ್ತೀರಿ ಅನ್ಕೋತೀನಿ. ಓಂ ವಿಘ್ನವಿನಾಯಕಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ಸತ್ಯನಾರಾಯಣಾಯ ನಮಃ. ನಮಸ್ಕಾರ.